ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಅಕ್ರಮ ಉದ್ಯೋಗ ನೇಮಕಾತಿ ಹಾಗೂ ಇನ್ನಿತರೆ ಭ್ರಷ್ಟಾಚಾರ ಚಟುವಟಿಕೆಗಳ ಕುರಿತು ರಾಜ್ಯ ಒಕ್ಕಲಿಗರ ಸಂಘದ ಆಡಳಿತ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು. ರಾಜ್ಯ ಒಕ್ಕಲಿಗರ ಸಂಘವು ಸದಸ್ಯರ ವಿಶ್ವಾಸ, ಪಾರದರ್ಶಕ ಆಡಳಿತ ಮತ್ತು ನ್ಯಾಯಸಮ್ಮತ ಕ್ರಮಗಳ ಮೇಲೆ ನಿಂತಿರುವ ಸಂಸ್ಥೆಯಾಗಿರುವುದರಿಂದ ಇಂತಹ ಅಕ್ರಮಗಳನ್ನು ನಿರ್ಲಕ್ಷಿಸುವುದು ಸಂಘದ ಗೌರವಕ್ಕೆ ಧಕ್ಕೆಯಾಗುತ್ತದೆ. ಆದ್ದರಿಂದ ಎಲ್ಲಾ ಅಕ್ರಮ ಚಟುವಟಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಸಂಬಂಧಪಟ್ಟವರ ಮೇಲೆ ತಕ್ಷಣವೇ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಮಾನ್ಯ ಅಧ್ಯಕ್ಷರಾದ ಎಲ್ ಶ್ರೀನಿವಾಸ್ ರವರಿಗೆ ಮನವಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಕೊನ್ನಪ್ಪ ರೆಡ್ಡಿ, ರಘುಗೌಡ ಅವರು, ರಾಜಶೇಖರ್ ಗೌಡ ಅವರು ಹಾಗೂ ಅನೇಕ ಒಕ್ಕಲಿಗ ಸಮುದಾಯದ ಸದಸ್ಯರು ಪಾಲ್ಗೊಂಡಿದ್ದರು. ನಾನೊಂದು ಮನವಿ ಕೊಟ್ಟೆ ನಿಮ್ಗೆ, ಏನು ನರ್ಸಿಂಗ್ ಅಲ್ಲಿ ಲೋಪ ಉಂಟಾಗಿದೆ, 20 ರಿಂದ 30 ಲಕ್ಷದವರೆಗೂ ತಗೊಂಡು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿ ನಾವೇನ್ ಮಾಡಿದ್ರಿ, ನಾನು ವಿತ್ ಸಿಸಿಟಿವಿ ಫುಟೇಜ್ ಬೇಕು ಅಂತ ಹೇಳಿದೆ. ಮೊನ್ನೆ ಕೊನ್ನಪ್ಪ ರೆಡ್ಡಿ ಸಾಹೇಬರು ಅವತ್ತು ಆ ಸಭೆಗೆ ಏನು ಭಾಗಿಯಾಗಿಲ್ಲ. ನೀವು ಅಧ್ಯಕ್ಷರಾಗಿ 2 ದಿವಸಕ್ಕೆ ಅದು ಇಂಟರ್ವ್ಯೂ ನಡೀತು. ಆ ಸಿಸಿಟಿವಿ ಫುಟೇಜ್ ಕೊಡಲಿಲ್ಲ, ಪ್ರಿನ್ಸಿಪಲ್ ನ ಮೀಟಿಂಗ್ ಕರಲಿಲ್ಲ, ಕೊನೆಗೆ ಏನು ಇಂಟರ್ವ್ಯೂ ಫುಟೇಜ್ ಕೊಡಲಿಲ್ಲ. ಬೇರೆ ಕ್ಯಾಸ್ಟ್ಗೆ ಇಂಟರ್ವ್ಯೂ ಬರ್ತಾರೆ. ನೀವು ನಮ್ಮನ್ನ ನೋಡಿ ಒಂದು ನಿಮಿಷ ಅವತ್ತೇನಾಯ್ತು, ಇಂಟರ್ವ್ಯೂ ನಡಿಬೇಕಾದ್ರೆ ನೀವ್ ಯಾಕೆ ಮೆಡಿಕಲ್ ಕಾಲೇಜಲ್ಲಿ ಅವತ್ತೇ ಮೀಟಿಂಗ್ ಇಟ್ರಿ? ನೀವು ಡೈರೆಕ್ಟರ್ಗಳನ್ನ ನೀವು ಇಂಟರ್ವ್ಯೂ ಕೂರ್ಬೇಕು ಅಂತಾದ್ರೆ ನೀವ್ಯಾಕೆ ಮೆಡಿಕಲ್ ಕಾಲೇಜಲ್ಲಿ ಅವತ್ತು ನೀವು ಅಧ್ಯಕ್ಷರಾಗಿ 2ನೇ ದಿವಸಕ್ಕೆ 2ನೇ ದಿವಸನ 3 ದಿವಸಕ್ಕೂ ನೀವು ಅವತ್ತು ಮೆಡಿಕಲ್ ಕಾಲೇಜಲ್ಲಿ ನಮ್ನೆಲ್ಲಾ ಡೈರೆಕ್ಟರ್ಗಳನ್ನು ಅಲ್ಲಿ ಬೀಗ ಕೂರಿಸ್ಬಿಟ್ರಿ. ನೀವೇ ಖಂಡಿತವಾಗಿ ಆಯ್ತಣ್ಣ, ಅದೊಂದಾಯ್ತಣ್ಣ. ಬಿಐಟಿಯಲ್ಲಿ ಏನಾಯ್ತು, ಬಿಐಟಿಯಲ್ಲಿ ನೀವು ಇಸಿಯಲ್ಲೇ ನೀವೇ ತೀರ್ಮಾನ ಬರ್ಸಿದ್ದೀರಾ ಏನಂತ, ಆಗಿರ್ತಕ್ಕಂಥ ಇಂಟರ್ವ್ಯೂ ಲೋಪದಲ್ಲಿ ಡೆಮೋ ಕ್ಲಾಸ್ ಆಗ್ಬೇಕು ಅಂತ ಹೇಳಿ. ಇದುವರೆಗೂ ಡೆಮೋ ಆಗ್ಲಿಲ್ಲ. ಸಂಬಳ ನೀವು ಕೊಟ್ಟಾಯ್ತು, ಒಂದು ಹೆಚ್ಚು ಕಡಿಮೆ 6 ರಿಂದ 7 ತಿಂಗಳು ಮುಗೀತು ಇಲ್ಲಿವರೆಗೂ. ಇಷ್ಟಾದ್ರೂ ಕೂಡ ಇಲ್ಲಿವರೆಗೂ ಡೆಮೋ ಕ್ಲಾಸ್ ಮಾಡಿಲ್ಲ. ಮತ್ತೆ ಯಾವಂತದ್ದು ಕ್ವಾಲಿಟಿ ಎಜುಕೇಶನ್ ನೀವು ಕೊಡ್ತೀರಿ? ಇವಾಗ ಒಂದು ಉದಾಹರಣೆ ಹೇಳ್ತೀನಿ. ನಮ್ ಸ್ವಂತ ಚಿಕ್ಕಪ್ಪನ